ನಮಸ್ಕಾರ ಸ್ನೇಹಿತರೆ. ಇದು ಇಡೀ ಭಾರತ ದೇಶದ ಎಲ್ಲ ಜನರು ಅಚ್ಚರಿಗೊಳಿಸುವ ಪುನರ್ಜನ್ಮದ ಘಟನೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾವು ಈ ಪುನರ್ಜನ್ಮ ಅಂದಾಗ ಒಂದು ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಇದರಲ್ಲಿ ನೋಡಿರ್ತೀವಿ. ಆದರೆ ನಿಜ ಜೀವನದಲ್ಲಿ ಈ ಥರ ಘಟನೆ ನಡೆದಿದ್ಯಾ ಅಂತ ಯೋಚನೆಯನ್ನು ಸಹ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಆ ಥರ ಘಟನೆಗಳು ನಡೆದಿರೋದಿಲ್ಲ. ಆದರೆ ಇಲ್ಲೊಂದು ನಿಜವಾದ ಘಟನೆ ನಡೆದಿದೆಯಂತೆ. ಸ್ನೇಹಿತರೆ, 1983ರಲ್ಲಿ ಆಗ್ರಾದಲ್ಲಿ ಸುರೇಶ್ ವರ್ಮಾ ಅನ್ನೋರು ಒಂದು ಆಫೀಸನ್ನು ಮುಗಿಸಿ ತನ್ನ ಮನೆಗೆ ಹೋಗ್ತಾ ಇರ್ತಾರೆ. ನೈಟ್ ಹೊತ್ತಾಗಿರುತ್ತೆ. ಕತ್ತಲೆಯಲ್ಲಿ ಕಾರಲ್ಲಿ ತನ್ನ ಮನೆಗೆ ಹೋಗ್ತಾ ಇರುವಾಗ ಮನೆ ಮುಂದೆ ಹೋಗಿ ಗೇಟ್ ಬಳಿ ಕಾರನ್ನು ನಿಲ್ಲಿಸಿದಾಗ ಡೋರ್ ಓಪನ್ ಮಾಡಲಿ ಅಂತ ಕಾರ್ ಆರನನ್ನು ಮಾಡ್ತಾರೆ. ಯಾರೂ ಬಂದು ಆ ಡೋರನ್ನು ಓಪನ್ ಮಾಡೋದಿಲ್ಲ. ಆಗ ಇವರೇ ಕಾರಿಂದ ಇಳಿದು ಆ ಒಂದು ಗೇಟ್ನ ಡೋರ್ ಓಪನ್ ಮಾಡಿ ಕಾರ್ ತಗೊಂಡು ಒಳಗಡೆ ಹೋದಾಗ ಅಲ್ಲೇ ದೂರದಲ್ಲಿದ್ದಂತಹ ಯಾರೋ ಒಂದಿಬ್ಬರು ಅಂದರೆ ಸುರೇಶ್ ಅವರ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಬಂದು ನಿಂತು ಗನ್ನನ್ನು ಇಟ್ಟು ಅವರಿಗೆ ಭಯ ಬೀಳಿಸೋ ಥರ ಆಗುತ್ತೆ. ಅಂದರೆ ನಿಜವಾಗ್ಲೂ ಆ ಸುರೇಶ್ ಅವ್ರ ಅಕ್ಕಪಕ್ಕ ಬಂದು ಇಬ್ಬರು ನಿಂತು ಗನ್ನನ್ನು ಇಟ್ಟು ಶೂಟ್ ಮಾಡಿಬಿಡ್ತಾರೆ. ಸತ್ತೇ ಹೋಗ್ತಾರೆ ಸುರೇಶ್ ಅವರು. ಆದರೆ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ಅದೇ ಉತ್ತರ ಭಾರತದಲ್ಲಿ 1983ರಲ್ಲಿ ಡಿಸೆಂಬರ್ 10ನೇ ತಾರೀಕು ಒಬ್ಬ ಬಾಲಕನ ಜನನ ಆಗುತ್ತೆ. ಇವರಿಗೆ ಆ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತಹ ಆ ಮಗುವಿನ ಹೆಸರು ಟೋರನ್ ಸಿಂಗ್ ಅಂತ. ಇವರಿಗೆ ಈ ತಂದೆ ತಾಯಿಗೆ, ಟೋರನ್ ಸಿಂಗ್ ಅವರ ತಂದೆ ತಾಯಿಗೆ ಒಂದು 5-6 ಜನ ಮಕ್ಕಳಿರ್ತಾರೆ. ಅದರಲ್ಲಿ 6ನೇಯವರು ಈ ಟೋರನ್ ಸಿಂಗ್ ಆಗಿರ್ತಾರೆ. ಇವರನ್ನ ಪ್ರೀತಿಯಿಂದ ಟೀಟು ಅಂತ ಕರಿತಾ ಇರ್ತಾನೆ ಮನೆಯವರೆಲ್ಲರೂ. ಏಕೆಂದರೆ ಮನೆಯ ಕೊನೆ ಮಗ ಮುದ್ದಿನ ಮಗ ಅಂತ ಹೇಳ್ತಾರೆ. ಹಾಗೆ ಈ ಟೀಟು ಅನ್ನೋರನ್ನು ಸಹ ಅಷ್ಟು ಮುದ್ದಿನಿಂದ ಸಾಕ್ತಾ ಇರ್ತಾರೆ. ಇವರು ಹೆಚ್ಚು ಕಮ್ಮಿ 2 ವರ್ಷ ಆದ ನಂತರ ಒಂದು ಮಾತು ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಂತ ಅಂದರೆ, ನೀವಿಬ್ಬರು ನನ್ನ ಅಪ್ಪ ಅಮ್ಮನೇ ಅಲ್ಲ, ನನಗೆ ಮದುವೆ ಆಗಿದೆ, ಮದುವೆಯಾಗಿ ಒಂದು ಮಗು ಕೂಡ ಇದೆ ಅಂತ. ಆದರೆ ಅಪ್ಪ ಅಮ್ಮಂಗೆ ಆಶ್ಚರ್ಯ ಆಗುತ್ತೆ. 2 ವರ್ಷದ ಬಾಲಕ ನನಗೆ ಮದುವೆ ಆಗಿದೆ, ಮಗು ಇದೆ ಅಂತ ಹೇಳಿದಾಗ ಎಲ್ಲ ತಂದೆ ತಾಯಿಗೂ ಆಶ್ಚರ್ಯ ಆಗುತ್ತೆ. ತಮಾಷೆ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆದರೆ ಈ ಟೀಟು ತಂದೆ ತಾಯಿಗೆ ಪದೇ ಪದೇ ಹೀಯಾಳಿಸ್ತಾ ಇರ್ತಾನೆ. ಯಾಕೆಂದರೆ ಸುರೇಶ್ ಅನ್ನೋರು ತುಂಬ ರಿಚ್ ಫ್ಯಾಮಿಲಿ, ಸಿಕ್ಕಾಬಟ್ಟೆ ಆ ಒಂದು ಆಗರ್ಭದ ಶ್ರೀಮಂತರಾಗಿದ್ದವರು ಅವರು. ಅದೇ ಜೀವನವನ್ನು ನಡೆಸ್ತಾ ಇರಬೇಕಾಗಿರುವಂತಹ ಈ ಟೀಟು, ನಾನಿಲ್ಲಿ ಬಡಸ್ತನ ಮನೇಲಿದ್ದೀನಿ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಇದ್ದೀನಿ ಅಂತ ಅವರಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ನಾನು ಇಲ್ಲಿ ಇರಬಾರ್ದು, ಹರಿದೋಗಿರೋ ಬಟ್ಟೆ, ನೀವು ನೋಡಿದ್ರೆ ಹಿಂಗಿದ್ದೀರಾ, ನನ್ನ ಮನೆ ಇದಲ್ಲ, ನನ್ನ ಆಗ್ರಾ ಕರ್ಕೊಂಡೋಗಿ ಅಂತ ಅಪ್ಪ ಅಮ್ಮಂಗೆ ಹೇಳ್ತಾನೆ ಇರುತ್ತೆ. ಸುಮಾರು ಹೆಚ್ಚು ಕಮ್ಮಿ ಒಂದು 5 ವರ್ಷ ಆದಾಗ, ಅಂದರೆ ಟೀಟು ಅವ್ರಿಗೆ 5 ವರ್ಷ ಆದಾಗ ಅವ್ರ ಅಪ್ಪನಿಗೆ ಹೇಳ್ತಲೇ ಇರ್ತಾರೆ, ನಾನು ಆಗ್ರಾಕ್ಕೆ ಹೋಗಬೇಕು, ನಾನು ಕರ್ಕೊಂಡೋಗಿ, ನನ್ನ ಆಗ್ರಾದಲ್ಲಿ ನನ್ನ ಮನೆ ಇದೆ, ನನಗೆ ಕಾರ್ ಇದೆ, ಬಂಗ್ಲೆ ಇದೆ, ಐಷಾರಾಮಿ ಜೀವನ ನಂದು, ನನ್ನ ಮದುವೆ ಆಗಿದೆ, ಮದುವೆಗೆ ಒಂದು ಮಗು ಕೂಡ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರ ಅಪ್ಪ ತಲೆ ಕೆಡಿಸ್ಕೊಂಡಿರಲ್ಲ, ಸುಮ್ಮನೆ ಇರ್ತ್ಬಿಡ್ತಾರೆ. ಅಲ್ಲಿ ಇವ್ರು ಟೀಟು ಅನ್ನೋರು ಆಗ್ರಾದಲ್ಲಿ ಏನು ಜಾಗ, ಯಾವ್ಯಾವ ಜಾಗ ಇದ್ದಾವೆ, ಯಾವ್ಯಾವ ಅಂಗಡಿಗಳಿದ್ದಾವೆ, ಅಲ್ಲಿ ಯಾರು ಇರ್ತಾರೆ ಅನ್ನೋದನ್ನ ಅವ್ರ ತಂದೆಯವ್ರಿಗೆ ಹೇಳ್ತಾ ಇದ್ರಂತೆ. ಇಲ್ಲಿ ಇದೇ ಥರ ಅಂಗಡಿ ಇದೆ, ಇಲ್ಲಿ ಇದೇ ಥರ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಆದರೆ ಅವ್ರ ತಂದೆ ತಲೆ ಕೆಡಿಸ್ಕೊಂಡಿರಲ್ಲ, ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತಾರೆ. ಒಂದು ದಿನ ಟೀಟು ಅವರ ತಂದೆ ಆಗ್ರಾಕ್ಕೆ ಕೆಲಸದ ಮುಖಾಂತರ ಹೋಗ್ಬೇಕಾಗತ್ತೆ. ಆದರೆ ಹೋಗೋದನ್ನ ಈ ಟೀಟು ಅವ್ರಿಗೆ ಹೇಳೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ತನ್ನ ತಂದೆ ಆಗ್ರಾಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೋಸ್ಕರ ಕೋಪಗೊಂಡಂತಹ ಟೀಟು ಮನೆ ಪಾತ್ರೆಗಳನ್ನ ಒಡೆದಾಕೋದು, ಬಟ್ಟೆಗಳನ್ನ ಬಿಸಾಕೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸಿಕ್ಕಾಬಟ್ಟೆ ಕೋಪ ಇರುತ್ತೆ ಅವರಿಗೆ, ಕಂಟ್ರೋಲೇ ಮಾಡ್ಕೊಳೋದಿಲ್ಲ. ಆಗ ಅವರ ಅಣ್ಣ, ಅಂದರೆ ಟೀಟುವಿನ ಅಣ್ಣ ಅಶೋಕ್ ಅನ್ನೋರು ಟೀಟುನ ಸಮಾಧಾನ ಮಾಡ್ತಾರೆ. ಸುಮ್ಮನೆ ಇರು, ಈಗೆಲ್ಲ ಮಾಡಬಾರ್ದು ಅಂದಾಗ ಟೀಟು ಪ್ರತಿಯೊಂದನ್ನು ಹೇಳ್ತಾರೆ. ನಾನು ಆಗ್ರಾಗೆ ಹೋಗಲೇಬೇಕು, ನನ್ನನ್ನು ಕರ್ಕೊಂಡೋಗಿ, ಅಲ್ಲಿ ನನಗೆ ಮನೆ ಇದೆ, ಹೆಂಡತಿ ಇದ್ದಾಳೆ, ಮಗು ಇದೆ ನನಗೆ ಅಂತ ಹೇಳ್ತಾರೆ. ಆಗಲೂ ಇವರು ಯಾಕೋ ಒಂದು ಸ್ವಲ್ಪ ಹಿಂಜರಿತಾರೆ. ಇವನು ಹೇಳೋದು ನೋಡಿ ಒಂದು ಸಲ ಹೋಗಿ ಕರ್ಕೊಂಡೋಗಿ ಬರಬಹುದಲ್ಲ ಅಂತ ಹೇಳ್ಬಿಟ್ಟು ಅಶೋಕ್ ಅನ್ನೋರು ತನ್ನ ತಂದೆಗೆ ಫೋನ್ ಮಾಡ್ತಾರೆ. ಇಲ್ಲ, ಈ ಥರ ಟೀಟು ಆಟ ಮಾಡ್ತಾ ಇದ್ದಾನೆ, ಒಂದೇ ಒಂದು ಸಲ ಕರ್ಕೊಂಡು ಬರ್ಬೋದಾ ಅಂತ ತನ್ನ ತಂದೆಗೆ ಹೇಳಿ ಅಶೋಕ್ ಅನ್ನೋರು ಟೀಟುನ ಕರ್ಕೊಂಡು ಆಗ್ರಾಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಟೀಟು ಏನು ಹೇಳಿದ್ರು, ಆ ಅಂಗಡಿ ಆಗಿರ್ಬೋದು, ರೋಡ್ ಬದಿಯಲ್ಲಿದ್ದಂತಹ ಅಂಗಡಿ ಆಗಿರ್ಬೋದು, ಅಂಗಡಿಯಲ್ಲಿ ಕೆಲಸ ಮಾಡ್ತಂಥ ಒಬ್ಬ ವಿಧವೆಯ ಬಗ್ಗೆ ಮಾತಾಡಿರೋದು ಎಲ್ಲ ನಿಜ ಆಗಿರುತ್ತೆ.
ಅಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಧವೆ ಯಾರು ಅಂತ ಹೇಳಿದ್ರೆ ಸುರೇಶ್ ವರ್ಮಾ ಅವರ ಹೆಂಡತಿ. ಆದರೆ ಅದೆಲ್ಲ ನಿಜ ಆಗಿರುತ್ತೆ. ಏಕೆಂದರೆ ಇವರು ಅಶೋಕ್ ಅವರು ಹೋಗಿ ಶಾಕ್ ಆಗ್ತಾರೆ. ನನ್ನ ತಮ್ಮ ಹೇಳ್ತಿರೋ ನಿಜ, ಅಲ್ಲಿ ಏನು ಹೇಳಿದ್ದ, ಇಲ್ಲ ಅದೇ ಥರ ಇದೆ, ಹಾಗೆ ಇದೆ, ಅಂಗಡಿನೂ ಹಂಗೆ ಇದ್ದಾರೆ, ಈ ಥರ ಒಬ್ಬ ವ್ಯಕ್ತಿ ಕೂಡ ಹೀಗೆ ಇದ್ದಾರೆ. ಸ್ವಲ್ಪ ಗಾಬರಿ ಆಗುತ್ತೆ. ಅಂದರೆ ಇವ್ರ ಆ್ಯಟಿಟ್ಯೂಡ್ ಕೂಡ ಹಾಗೆ ಇರುತ್ತೆ. T2 ಅವ್ರ ಆ್ಯಟಿಟ್ಯೂಡು, ಸುರೇಶ್ ಅವ್ರು ಯಾವ ಥರ ಒಂದು ಆ್ಯಟಿಟ್ಯೂಡ್ ಮಾಡ್ತಾಯಿದ್ರು, ಈ ಒಂದು T2ವಿನ ಆ್ಯಟಿಟ್ಯೂಡ್ ಕೂಡ ಹಾಗೇ ಇರುತ್ತೆ. ಅದಲ್ಲದೆ ಮೈಯಲ್ಲಿ ಅಂದರೆ ಯಾವುದೇ ಈಗ ಪುನರ್ಜನ್ಮ ಅಂತ ಅಂದಾಗ ನಮ್ಮ ಹಳೆ ಜನ್ಮದಲ್ಲಿ ಯಾವ ಥರ ಮಚ್ಚೆಗಳಿದ್ವು, ಕಲೆಗಳಿದ್ವು, ಅದೇ ಥರ ಮತ್ತೆ ಪುನರ್ಜನ್ಮ ಹುಟ್ಟಿದ್ರೆ ಇರುತ್ತೆ ಮೈ ಮೇಲೆ ಅಂತ ಹೇಳ್ತಾರೆ. ಈ T2 ಮೈ ಮೇಲೂ ಸಹ ಅದೇ ಥರ ಮಚ್ಚೆಗಳು, ಮತ್ತು ಸುರೇಶ್ ಅವ್ರಿಗೆ ಗನ್ ಶೂಟ್ ಮಾಡಿದಂತಹ ಕಲೆ ಈ T2ವಿನ ಬಲಭಾಗದಲ್ಲಿತ್ತು. ಅದನ್ನು ನೋಡಿ ಸ್ವಲ್ಪ ಗಾಬರಿ ಆಗ್ತಾರೆ. ಇದೇನು, ಹೌದು ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ಮತ್ತು ಅವ್ರಿಗೆ ಯಾವ್ಯಾವ ಥರ ಮಚ್ಚೆಗಳಿದ್ದು ಮತ್ತು ಕಲೆಗಳಿದ್ದು ಎಲ್ಲ ಈ T2ಗೂ ಇದೆ, ಏನಿದು ಅಂತ ಒಬ್ಬ ಮನವೈದ್ಯರನ್ನ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇದೆಲ್ಲ ಆತ್ಮಗಳದು, ಈ ಥರ ಪುನರ್ಜನ್ಮ ಪಡೆದಿರೋದು ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ T2 ಹುಟ್ಟಿರೋದು 1982ರಲ್ಲಿ ಸ್ಕೂಲಿನ ಅಥವಾ ಎಜುಕೇಷನ್ ಮಾಡುವಂಥ ಸ್ಕೂಲ್ಗಳಲ್ಲಿ ಡೇಟ್ ಆಫ್ ಬರ್ತ್ ನೋಡಿದಾಗ 1982ರಲ್ಲಿ T2 ಹುಟ್ಟಿರ್ತಾನೆ. ಹೆಚ್ಚು ಕಮ್ಮಿ ಸುರೇಶ್ ಅವ್ರು ಸತ್ತಾಗ 1 ವರ್ಷ 1.5 ವರ್ಷ ಇರುತ್ತೆ. ಈ T2 ಚಿಕ್ಕ ಮಗು ಇರ್ತಾರೆ. ಆ ಸಮಯದಲ್ಲಿ ಸುರೇಶ್ ಅವರ ಆತ್ಮ ಮಗುವಿಗೆ ಸೇರಿಕೊಂಡಿರುತ್ತೆ ಅನ್ನೋ ಒಂದು ಮಾತನ್ನು ಮನೋವೈದ್ಯರಿಗೆ ಹೇಳ್ತಾರೆ. ಸ್ನೇಹಿತರೆ, ನಿಜವಾಗ್ಲೂ ನಂಬೋದಕ್ಕೆ ಅಸಾಧ್ಯ ಅಂತ ಅನಿಸ್ಬಿಡುತ್ತೆ. T2ವಿನ ವರ್ತನೆ, ಸುರೇಶ್ ಅವರ ವರ್ತನೆ, ಅಲ್ಲಿದ್ದಂತಹ ಮನೆಯವರ ಭಾವನೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.